ಹಾಗಾಗಿ ನಮ್ದು ಏನು ಇದು ಸೌತೆಕಾಯಿ ಪಲ್ಯ ರೆಡಿ ಆತ. ಸೌತೆಕಾಯಿ ಖೈಮಾ ಪಲ್ಯ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನೋಡಿರಿ ಇವತ್ತು ಹಾಸಿಗೆ ಎಲ್ಲ ಒಗ್ಯಾಗತ್ತೀವಿ. ಸೊ ಹಾಸಿಗೆನ ಈಗ ಹಬ್ಬ ಬಂದೈತಲ್ರಿ. ಸೊ ಹಬ್ಬ ಯಾವುದು ಅಂದ್ರೆ ಇದು ರಜಬ ಹಬ್ಬ ರೀ. ಸ್ವಲ್ಪ ಹಾಸಿಗೆ ಎಲ್ಲ ಒಗೆದಿತ್ತು. ಹಾಸಿಗೆ ಒಗೆದಿದ್ದೀವಿ, ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು. ನಾವು ಅಮ್ಮ ಬಂದಿದ್ದಾರೆ ಊರಿಂದ. ಬೆಡ್ಶೀಟೆಲ್ಲ ಒಗೆದು ಹಾಕಿದ್ದೆ ನಾನು. ಅಮ್ಮ ಒಗ್ಯಾತಾರೆ. ನಾವು ಒಗಿತೇನಂದ್ರೂ ಬೇಡ ಅನ್ನತ್ತಾರ ನಾವಮ್ಮ. ನೋಡ್ರಿ ಅಮ್ಮ ಆರಾಮದಿ? ಆರಾಮದೀನಿ. ಏನು ಬಂದು ಕೂಡ್ಲೇನ ಅರ್ಬಿ ಹೋಗ್ಯಾಗತ್ತೆ. ಹಾಸಿಗೆ ಊರಿಂದ ತಂದಿದ್ದರೆ. ಆಮೇಲೆ ಅರ್ಬಿ ಎಲ್ಲ ತಂದಿದ್ರಿ ಊರಿಂದ, ಅದನ್ನ ಒಗ್ಯಾಗತ್ತಾರ ರೀ. ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ. ನಾವು ಒಗಿತೇನಂದ್ರು ಬೇಡ ಅಮ್ಮ ದುಡ್ಡು ಊಟಮ್ಮ ದುಡ್ಡು ಊಟ ಬೇಡ ಅಂತ. ಕೆಲಸ ಇವತ್ತು ಭಾಳ ಲೇಟ್ ಆತ್ರಿಪ್ಪ. ಇವತ್ತು ಇಲ್ಲಿವರೆಗೂ 3 ಗಂಟೆ ತನಕ ಕೆಲಸನ ಆತು. ಜಾಗ ಎಲ್ಲ ಮಾಡಿ ಹಂಗೆ ಕೂದಲ ಹೆಂಗಾಗಿಲ್ಲ, ಜಡಿ ಸಹಿತ ಬಾಚ್ಕೊಂಡಿಲ್ಲ. ನಮ್ಮಮ್ಮ ನಾವು ಅಪಾರ್ಟ್ಮೆಂಟ್ ನೋಡ್ರಿ ಎಷ್ಟು ಖಾಲಿ ಖಾಲಿ ಅನ್ಸಕತ್ತೈತಿ. ಫುಲ್ ಖಾಲಿ. ಇವು ಬೆಳಿಗ್ಗೆ ನಾನು ಒಗೆದು ಹಾಕಿದ್ದಾರೆ. ಅಲ್ಲೊಂದು ಸ್ವಲ್ಪ ಒಗೆದು ಹಾಕಿದ್ದೆ. ಆ ರೂಮ್ ಕಡೆ ಒಂದು ಸ್ವಲ್ಪ ಅದಾವು. ಅಮ್ಮ ಮತ್ತು ಊರಿಂದ ಮತ್ತೆ ತೊಗೊಂಡು ಬಂದಾರ. ಇದಿಷ್ಟು ಒಯ್ಯಾಕತ್ತಾರ ನೋಡ್ರಿ. ಇನ್ನೊಂದು ಸ್ವಲ್ಪ ಅದಾವು. ಹಾಸಿಗೆ ಎಲ್ಲ ಒಗೆದು ಹಾಕಿದ್ರೆ ನಾ ಒಣ ಹಾಕಿ ಬಂದೆ. ಗೇಟ್ ಹತ್ರ ಹಾಕಿ ಬಂದೀನಿ ರೀ. ಆ ಕಡೆ ಆ ಕಡೆ ಹಾಕೇನಿ ರೀ. ಗೇಟ್ ಮೇಲೆ ಹಾಕಿದ್ರೆ ಸ್ವಲ್ಪ ಒಣಗ್ತಾವೆ. ಆದ್ರೆ ಬಿಸಿಲು ಹೋಗೈತಿ, ಇರಲಿ ನಡೀತೈತೆ. ಇನ್ನೊಂದು ಸ್ವಲ್ಪ ಅದಾವು ಅರ್ಬಿ. ನಾವು ಅಪ್ಪನೂ ಅರ್ಬಿ ಅಂತ ಸಿಕ್ಕಾಪಟ್ಟೆ ರಾಡಿಯಾಗಿರ್ತಾವ್ರಿ. ಹಾಂ ಕೆಲ್ಸಕ್ಕೆ ಹೋಗ್ತಾರ್ರಿ ನಾವಪ್ಪ. ನೋಡ್ರಿ ಎಲ್ಲ ಅರ್ಬಿ ಒಗೆದು ಹಾಕಿದ್ರು. ಪಾಪ ಹೇಳಿದ್ರು ಕೇಳಂಗಿಲ್ಲ ರೀ. ತಾನೇ ಒಬ್ಬರು ಮಾಡ್ಬೇಕು ಅವರು. ನೋಡ್ರಿ ಇಷ್ಟ ತಗೊಂಡು ಅರ್ಬಿ ಇದನ್ನ ಬೆಳಗ್ಗೆ ನಾನು ಒಗ್ದು ಹಾಕಿದ್ದೆ. ಸೊ ನಮ್ಮ ಎಲ್ಲ ಬೆಳಗ್ಗೆನೇ ಒಗ್ದೇನ್ರಿ. ಆಮೇಲೆ ಅಮ್ಮ ಅರ್ಬಿ ತರ್ತಾನೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಬಟ್ ಆಮೇಲೆ ಮಧ್ಯಾಹ್ನ ಬರೋವಾಗ ಬಂದ ಮೇಲೆ ಗೊತ್ತಾಯ್ತು. ಸೊ ಮಧ್ಯಾಹ್ನ ಅಂದ್ರೆ ಈಗ ರೀ ಇದೆಲ್ಲ ಒಣ ಹಾಕೀನಿ. ಒಣಗ್ಲಿ ರೀ. ಮಸಿ ಅರ್ಬಿ ಇವಂತಂದು ಸಿಕ್ಕಾಪಟ್ಟೆ ಅರ್ಬಿ ಇದ್ದು ರೀ ಇವು. ಈಗ ಚಹಾ ಮಾಡ್ತೇನೆ ರೀ. ಟೈಮ್ ಆಗೈತಿ ಚಾದು. ನೋಡ್ರಿ ಮನೆಯೆಲ್ಲ ಹರಡೈತಿ. ಇವತ್ತು ಬೆಡ್ಶೀಟೆಲ್ಲ ತೆಗ್ದಿದ್ದೆ. ಸೊ ಅದನ್ನು ಕೂಡ ಇದು ಮಾಡೇನಿ. ಎಲ್ಲ ಮನೆಯೆಲ್ಲ ಅಂತ ಮೊನ್ನೆ ಸ್ವಚ್ಛ ಮಾಡಿದ್ದೆ. ಸ್ವಚ್ಛನ ಐತಿ. ಇಲ್ಲಿದು ನೋಡ್ರಿ ರಾಟಿ ಆ ಕಡೆ ಇಟ್ಟೇನಿ. ಇನ್ನೊಂದು ಸ್ವಲ್ಪ ಬಣ್ಣ ಐತೆ, ಅದು ಹಚ್ಕೊಳಕನ ಆಗವಲ್ದು. ಅಂದರೆ ಇದು ಇಲ್ಲೆಲ್ಲ ಹಚ್ಬೇಕ್ರಿ. ಇಲ್ಲೆಲ್ಲ ಹೆಂಗೆ ಬೇಕು ಹಂಗೆ ಹಚ್ಚೀವಿ. ಸ್ವಲ್ಪ ಇದು ಕೈ ನಿಲ್ಕಂಗಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಹಚ್ಚಂಗಿಲ್ಲ ರೀ. ಇನ್ನೊಂದು ಸ್ವಲ್ಪ ಉಳಿದಿರ್ತದ. ಇದು ನೋಡ್ರಿ ಅಂತ ಕ್ರಾಪ್ಯಾಡ್ ಉಳ್ಕಿದ್ದು ಅರ್ಬಿ ಎಲ್ಲ ಇವು ಹೊಲಿಯೋ ಅರ್ಬಿ ರೀ. ನಾನು ಎಷ್ಟು ತಗೊಂಡೆ ಇದ್ದಾವೆ ನೋಡ್ರಿ ಸ್ಟಾಕ್. ಎಷ್ಟೊಂದು ಸ್ಟಾಕ್ ಅರ್ಬಿ ಹೊಲೆವು ಇದ್ರೂ ಹಂಗೆ ಅಡ್ಡಾಡ್ತೀನಿ ರೀ ನಾನು. ಗಣ ಅಡ್ಡಾಡದೆ ಚಹಾ ಮಾಡ್ತೇನೆ ರೀ. ಆಗಲ್ಲ ಚಹಾ ಮಾಡ್ತಿದ್ದೆ. ಯಪ್ಪ ಏನು ಸೌಂಡ್ ಆಗ್ತಾವ್ರಿ. ಅನ್ನ ಮಾಡಿದ್ದೆ. ಅನ್ನ ಒಂದು ಸ್ವಲ್ಪ ಐತಿ. ಎಲ್ಲ ಬಾಂಡೆ ಖಾಲಿ ಮಾಡ್ತೀನಿ ಈಗ. ಸೊ ಹಾಲು ಕಾಯಕಂತಂದು ಇಡ್ತೀನಿ. ರಾತ್ರಿ ಇದ್ರದ್ದು ಮುಳುಗಾಯಿ ಪಲ್ಯ ಮಾಡಿದ್ದೆ. ಅದು ಪಲ್ಯ ಐತ್ರಿ. ಇನ್ನೊಂದು ಚೂರು ಐತಿ. ಅದನ್ನು ಕೂಡ ಖಾಲಿ ಮಾಡ್ಕೊಂಡು ಬಿಡ್ತೀನಿ. ಇದು ನೋಡ್ರಿ ಮೊನ್ನೆ ತಂದೀನಿ ಹೊಸ ಲೆಟ್ರ್. ಅಯ್ಯೋ ಇದು ಎದಕ್ಕೂ ಬೇಡ್ರಿ. ಇದು ಲೆಟ್ರ್ ಹುಚ್ಚಿ ಹಿಡ್ದಾರ್ಗತ್ತೆ ನೋಡ್ರಿ. ಇದು ಒಂಥರ ಒಟ್ಟ ಹತ್ತಂಗಿಲ್ರಿ. ಏನೋ ಈಗ ಹತ್ತೈತೆ ನೋಡ್ರಿ. ವೀಡಿಯೋ ಮಾಡಾಕತ್ತೇನಲ್ಲ ಮತ್ತು ಹತ್ತೈತ್ರದ. ಇಲ್ಲಿ ಟಕ 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 ಅಂದ ಹಂಗೆ ಹೊಡ್ಕೊತ ನಿಂತ್ಕೊಂಡು ಬಿಡ್ಬೇಕ್ರಿ ಅದಕ್ಕೆ ಗ್ಯಾಸಿಗೆ.
ಬೆಳಗ್ಗೆ ಅಮ್ಮ ಬಂದ ಕೂಡಲೇ ನಾನು ಚಹಾ ಮಾಡಿದ್ದೆ. ಚಹಾ ಖಾಲಿ ಆಗೈತಿ, ಚಹಾ ಮಾಡ್ತೀನಿ ರೀ. ನೋಡ್ರಿ ಟೈಮ್ 8 ಗಂಟೆ ಆಗೈತಿ. ಈಗ ಪಲ್ಯ ಮಾಡಾಕತ್ತೀನಿ. ಸೊ ಪಲ್ಯ ನಾನು ಇವತ್ತಿಂದ ಇದು ಸೌತೆಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಇದು ಸೌತೆಕಾಯಿ ಒಳಗೆ 4 ಪೀಸ್ ಮಾಡೇನಿ ರೀ. ಈ ಥರ ತುಂಬಿ ಮಾಡಾಕತ್ತಿಲ್ಲ ರೀ. ಇದು ಶೇಂಗಾದ ಮಸಾಲೆ ರೀ. ಇದು ಶೇಂಗಾ ಮಸಾಲೆ ಒಂದು ಸ್ವಲ್ಪ ತಳ್ಳಗೆ ಮಾಡಾಕತ್ತೀನಿ ನಾನು. ಈಗ ಗಸಿಗತ್ತೆ ಅಂದರೆ ಈ ಕಡೆ ರೊಟ್ಟಿ ಚಪಾತಿಗೂ ಆಗಬೇಕು, ಈ ಕಡೆ ಅನ್ನಕ್ಕೂ ಆಗ್ತೈತೆ ರೀ. ಭಾಳ ಈಸಿ ಐತಿ ಇದು ರೆಸಿಪಿ. ಸೊ ಇದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವತ್ತು ಒಂಚೂರು ನನ್ನ ಮಕ್ಕಳು ಫೋನ್ ಮಾಡಿದ್ರು. ಫೋನ್ ಮಾಡಿದ್ದಿದ್ರಾಗ ನಾನು ಈ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ರೀ. ಅದ್ರ ಸಂಬಂಧ ಎಲ್ಲ ನೋಡಿ ತಗೊಂಡು ಇಟ್ಕೊಂಡೀನಿ. ಹುಣಸೆ ಹಣ್ಣಿನ ರಸ ಹಾಕಿದ್ದೆ, ಆಮೇಲೆ ಬೆಲ್ಲ ಹಾಕಿನ್ರಿ ಇದಕ್ಕೆ. ಇದು ಡಿಫ್ರೆಂಟಾಗಿ ಪಲ್ಯ ನೋಡ್ರಿ ನಮ್ಮ ಮನ್ಯಾಗ. ಸೌತೆಕಾಯಿ ಪಲ್ಯದ್ರಾಗ ಮೆಂತೆ ಸೊಪ್ಪು ಹಾಕಿ ಪಲ್ಯ ಮಾಡೋದೆ. ನಿಮ್ಮ ಮನ್ಯಾಗ ನೀವು ಹಿಂಗೆ ನೋಡ್ರಿ. ನಾವಂತ್ರಿ ಎಲ್ಲ ದೋಪು ಮಾಡ್ತೀವಿ. ಮೆಂತೆ ಸೊಪ್ಪು ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಸೊ ನಾವು ಒಂದ್ಸಲ ಟ್ರೈ ಮಾಡಿ ನೋಡಾಕತ್ತೀವಿ. ಇದು ಕೈಮಾದ ಉಂಡೆ ಆಗ್ಯಾವ ನೋಡ್ರಿ. ಕೈಮಾ ಉಂಡೆ ಪಲ್ಯದ್ರಾಗ ಮೆಂತೆ ಸೊಪ್ಪು ಹಾಕ್ತೇವಲ್ಲ, ನಾವು ಸೌತೆಕಾಯಿ ಪಲ್ಯದ್ರಾಗ ಮೆಂತೆ ಸೊಪ್ಪು ಹಾಕಿ ಮಾಡಾಕತ್ತೀವಿ. ಸ್ವಲ್ಪ ಡಿಫ್ರೆಂಟ್ ಐತಿ ನಮ್ಮದು ಅಡುಗೆ. ಕುದಿಲಿರೋದು ಲೋ ಫ್ಲೇಮ್ದಾಗ ಬಿಟ್ಟೇನೆ. ಹಾಗಾಗಿ ನಮ್ದು ಏನ್ರಿ ಇದು ಸೌತೆಕಾಯಿ ಪಲ್ಯ ರೆಡಿ ಆತ. ಸೌತೆಕಾಯಿ ಕೈಮಾ ಪಲ್ಯ. ಇದು ಕುಕ್ಕರ್ನಾಗ ತೆಗೆದ್ರೆ ಅದು ನಾನ್ ಸ್ಟಿಕ್ ಐತಲ್ಲ. ಸೊ ನಾನ್ ಸ್ಟಿಕ್ದಾಗ ಹೊತ್ತಾಗತ್ತಿತ್ತು ಅದು. ಮತ್ತು ತೆಗೆದು ಕುಕ್ಕರ್ನಾಗ ಹಾಕಿ ಕುಚ್ಚಾಕತ್ತೀನಿ. ರೆಡಿ ಆಗೈತಿ. ಈಗ ಗ್ಯಾಸ್ನ ಆಫ್ ಮಾಡ್ತೀನಿ. ಸೊ ಹೆಂಗಾಗೈತೆ ನೋಡ್ರಿ, ನೋಡೋಕೆ ಎಷ್ಟು ಮಸ್ತ್ ಕಾಣಾಕತ್ತೈತಿ. ಈಗ ನಾನು ಕ್ಲೋಸ್ ಮಾಡ್ತೀನಿ. ಈ ಕಡೆ ಚಹಾ ಇಟ್ಟೇನಿ. ನಮ್ಮ ಮನ್ಯಾಗ 8 ಚಹಾ. ಅನ್ನ ಮಾಡೀನಿ, ರೊಟ್ಟಿ ಇಟ್ಟಿಲ್ಲ, ರೊಟ್ಟಿ ಮಾಡಿಲ್ಲ. ಇದನ್ನೆಲ್ಲ ನೋಡ್ರಿ ಬಾಂಡೆ, ಒಂದು ಬುಟ್ಟಿ ಬಾಂಡೆ ಕುಡಿಯವು. ಬರ್ರಿ ಫ್ರೆಂಡ್ಸ, ಊಟ ಮಾಡನ್ರಿ. ಸೊ ಏನ್ರಿಪ್ಪ, ಸೌತೆಕಾಯಿ ಪಲ್ಯ, ಆಮೇಲೆ ಅನ್ನ ಚಪಾತಿ ಎಲ್ಲ ಊಟ ಮಾಡಿದ್ವಿ. ಈ ಕಡೆ ಪಲಾವ್ ಪಾನಿದೇನೆ. ನೋಡ್ರಪ್ಪ, ನಮ್ದಂತ್ರ ಊಟ ಆಯ್ತು. ಊಟ ಆದರೆ ಕಳ್ಮೇಕಿಲ್ಲ ಉಂಡೆ ಎಲ್ಲ ಎಲ್ಲ ಆತ್ರಿ ನಮ್ದು. ಸೊ ಈಗ ಮಲ್ಕೊಳ್ಳೋ ಟೈಮ 11:30 ಆಗೈತಿ ಟೈಮ್. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರೋ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ್, ಸ್ವೀಟ್ ಡ್ರೀಮ್ಸ್. ಈ ವಾರದಾಗ ದುಡಿಮಿಲ್ಲ ಏನಿಲ್ಲ, 300 ರೂಪಾಯಿ ಗಂಟು ತೊಗೊಂಡ ನೋಡಿ. 40 ರೂಪಾಯಿ ಕಷ್ಟಕ್ಕೆ, 40 ರೂಪಾಯಿ ಅಂತಲ್ಲಿ ಒಂದಿನ. ಇದು ವಾರದಾಗ ಮೊನ್ನೆ 200 ರೂಪಾಯಿ ಏನು ಮಾಡ್ಯಾನ, ಇನ್ನು ಯಾರಿಗೊತ್ತು. ಒಂದೇ ದಿನ ಹೋಗಿನಿ ನಾನು. ಒಂದಿನ ಅಷ್ಟೇ ಹೆಚ್ಚಿಗೆ ಹೋಗಿದ್ದ ದಿನ ಬಿಟ್ಟೇನಿ. ಹೋಗಿದ್ದು ಬಿಟ್ಟ ಮರ್ದಿನ ಹಿಡಿದ ಹೇಳಕ್ಕ ಮಾಡಿದ್ವಿ. 3ನೇ ದಿನ ಬಾಯ್.